ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ ಜವಾಹರ್ ನವೋದಯ ವಿದ್ಯಾಲಯ 2025-26ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಇಂಪಾರ್ಟೆಂಟ್ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ನವೋದಯ ಪರೀಕ್ಷೆ 2025 ಜನವರಿ 18ರಂದು ಪೂರ್ಣಗೊಂಡಿದೆ. ಇನ್ನು ಫಲಿತಾಂಶಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಈ ಫಲಿತಾಂಶ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಈಗ JNV ಅವರು ತಿಳಿಸಿದ್ದಾರೆ. ಅವರ ಅಧಿಕೃತ ಪ್ರಾಸ್ಪೆಕ್ಟ್ನಲ್ಲಿಯೂ ಕೂಡ ಮಾರ್ಚ್ 2025 ಅಂದರೆ ನಿಖರವಾಗಿ ಇಲ್ಲಿ ಅವರು ದಿನಾಂಕವನ್ನು ಹೇಳಿಲ್ಲ. ಆದರೆ ಇಲ್ಲಿ ಕಳೆದ ವರ್ಷದ ರಿಸಲ್ಟ್ ಕೂಡ ಮಾರ್ಚ್ 2024 ಅಂತ ಹೇಳಿದ್ರು. ಅದು ಮಾರ್ಚ್ 31, 2024ರಂದು ಬಿಡುಗಡೆಗೊಂಡಿತ್ತು. ಹೀಗಾಗಿ ನನ್ನ ಒಪಿನಿಯನ್ ಪ್ರಕಾರ ಈ ವರ್ಷವೂ ಕೂಡ ಮಾರ್ಚ್ 31, 2025 ಕೂಡ ರಿಸಲ್ಟ್ ಬರಬಹುದು ಅಂತ ಅನಿಸುತ್ತೆ. ಇಲ್ಲಿ ರಿಸಲ್ಟ್ ಎಂದ ಕೂಡಲೇ ಪರೀಕ್ಷೆ ಬರೆದವರ ಎಲ್ಲರ ಅಂಕಗಳು ಇಲ್ಲಿ ಬಿಡುಗಡೆ ಆಗುವುದಿಲ್ಲ, ಅನೌನ್ಸ್ ಆಗುವುದಿಲ್ಲ. ಆದರೆ ಇಲ್ಲಿ ನವೋದಯ ವಿದ್ಯಾಲಯ 6ನೇ ತರಗತಿಗೆ ಇಲ್ಲಿ ಸೆಲೆಕ್ಟ್ ಆದವರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಇನ್ನು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಮೂಲಕ ವೇಟಿಂಗ್ ಲಿಸ್ಟ್ನಲ್ಲಿ ಇರೋರಿಗೂ ಕೂಡ ಅವಕಾಶ ಸಿಗಬಹುದು. ಅದು ಹೇಗೆ ಎಂದರೆ, ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಇರುವವರನ್ನು ದಾಖಲೆಗಳ ಪರಿಶೀಲನೆ ನಡೆಯುತ್ತದೆ. ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ರಿಸಲ್ಟ್ ಪ್ರಕಟಿಸ್ತಾರೆ ಮತ್ತು ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಕೂಡ ಮಾಹಿತಿಯನ್ನು ನೀಡ್ತಾರೆ. ಅವರಿಗೆ ಫೋನ್ ಮಾಡುವ ಮೂಲಕ ಮಾಹಿತಿಯನ್ನು ನೀಡ್ತಾರೆ. ಇಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ದಾಖಲಾತಿ ಮಾಡಿಕೊಳ್ಳುವಾಗ ಬೇರೆ ಜಿಲ್ಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಅಂದರೆ ಪರೀಕ್ಷೆ ಬರೆಯುವ ಸಮಯದಲ್ಲಿ ದಾಖಲಾತಿ ಇದ್ದು ಪರೀಕ್ಷೆ ಬರೆದ ಮೇಲೆ ಬೇರೆ ಜಿಲ್ಲೆಯಲ್ಲಿ ಮತ್ತೆ ಅಡ್ಮಿಷನ್ ಮಾಡುವವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಶಾಲೆಯನ್ನು ಕಲಿಯುತ್ತಿರುವ ಜಿಲ್ಲೆಯಲ್ಲಿ ಮಾತ್ರ ಅವರಿದ್ದಾಗ ಅವರಿಗೆ ಅವಕಾಶ ಸಿಗುತ್ತದೆ ಮತ್ತು ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ವಿದ್ಯಾರ್ಥಿಗಳು ಕಲಿಯುತ್ತಿರುವ ಜಿಲ್ಲೆಯಲ್ಲೇ ವಾಸವಾಗಿದ್ದೇವೆ ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ಇಲ್ಲಿ ವಾಸಯೋಗ್ಯ ಇರುವಂತಹ ಪುರಾವೆಗಳು, ವಾಸಸ್ಥಳ ಪುರಾವೆಗಳು ಇರಬೇಕಾಗುತ್ತದೆ. ಇನ್ನು ವಿದ್ಯಾರ್ಥಿಗಳು 5ನೇ ತರಗತಿಯನ್ನು 2024-25 ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷೆ ಬರೆದ ಜಿಲ್ಲೆಯಲ್ಲಿಯೇ ಓದಿರಬೇಕು. ಅದು ಸರ್ಕಾರಿ ಆಗಿರಬಹುದು, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆ ಆಗಿದ್ದರೂ ಓಕೆ. ಇಲ್ಲಿ ರಿಪೀಟರ್ಸ್ಗಳಿಗೆ ಅವಕಾಶವಿಲ್ಲ. 2024-25ನೇ ಸಾಲಿನಲ್ಲಿ 5ನೇ ತರಗತಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಅಂದರೆ ಈ ವರ್ಷ 2024-25ರಲ್ಲಿ 5ನೇ ತರಗತಿ ಅಭ್ಯಾಸವನ್ನು ಮಾಡಿರಬೇಕು, 5ನೇ ತರಗತಿ ಪಾಸ್ ಆಗಿರಬೇಕು, ಉತ್ತೀರ್ಣ ಆಗಿರಬೇಕು. ಆದರೆ ರಿಪೀಟರ್ಸ್ಗಳಂದರೆ ಕಳೆದ ವರ್ಷ 2023ರಲ್ಲಿ ಪರೀಕ್ಷೆ ಬರೆದವರಿಗೆ ಈ ವರ್ಷಕ್ಕೆ ಅವಕಾಶ ಇರುವುದಿಲ್ಲ. ಒಮ್ಮೆ ಬರೆದಿದ್ದರೂ ಪರೀಕ್ಷೆ ಅಂದರೆ ಅವರಿಗೆ ಮತ್ತೊಮ್ಮೆ ಅವಕಾಶ ಇರುವುದಿಲ್ಲ. ಹಾಗೇನಾದರೂ ಸುಳ್ಳು ದಾಖಲೆಗಳನ್ನು ನೀಡಿ ಪರೀಕ್ಷೆ ಬರೆದಿದ್ದಲ್ಲಿ ದಾಖಲೆಗಳ ಪರಿಶೀಲನೆ ವೇಳೆ ಅವರ ಆಯ್ಕೆಯನ್ನು ಇಲ್ಲಿ ತಿರಸ್ಕಾರ ಮಾಡಲಾಗುತ್ತದೆ. ಇದು ಒಂದು ಪ್ರಮುಖ ಅಂಶ. ಇನ್ನು ಇನ್ನೊಂದು ವಿಷಯವನ್ನು ನಾನು ತಮಗೆ ಹೇಳಬೇಕು. ಅದೇನೆಂದರೆ, ಈ ನವೋದಯ ಪರೀಕ್ಷೆಯಲ್ಲಿ ಅಂದರೆ ಇದು ಪ್ರಮುಖವಾದ ಅಂಶ ಆಗಿರುತ್ತೆ. ತಾವು ಇದನ್ನು ಬಹಳಷ್ಟು ಗಮನಿಸಬೇಕು. ಅಭ್ಯರ್ಥಿಯು ಕಡ್ಡಾಯವಾಗಿ 1/5/2013 ಮೊದಲು ಮತ್ತು 31/7/2015 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ 1/5/2013 ಮೊದಲು ಜನಿಸಿರಬಾರ್ದು, 31/7/2015 ನಂತರ ಜನಿಸಿರಬಾರ್ದು. ಇದರೊಳಗಡೆ ಇರುವಂಥ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಒಂದು ವೇಳೆ ಇಲ್ಲಿ ದಾಖಲೆಗಳ ಪರಿಶೀಲನೆ ವೇಳೆ ಈ ದಿನಾಂಕ ಇರದೇ ಇದ್ದಲ್ಲಿ ಅವರ ಆಯ್ಕೆಯನ್ನು ಇಲ್ಲಿ ರಿಜೆಕ್ಟ್ ಮಾಡಲಾಗುತ್ತದೆ. ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಸಂದರ್ಭದಲ್ಲಿ ಜನನ ಪ್ರಮಾಣ ಪತ್ರವನ್ನು ಹಾಜರುಪಡಿಸಲೇಬೇಕು. ಇಲ್ಲದಿದ್ದಲ್ಲಿ ಅವರ ಆಯ್ಕೆಯನ್ನು ಕೂಡ ಇಲ್ಲಿ ತಿರಸ್ಕರಿಸಲಾಗುತ್ತದೆ. ಆದರೂ ಕೂಡ ಅನುಮಾನವಿದ್ದಲ್ಲಿ ವೈದ್ಯಕೀಯ ಮಂಡಳಿಗೆ ರೆಫರ್ ಮಾಡ್ತಾರೆ. ಅವರ ನಿರ್ಣಯವೇ ಅಂತಿಮವಾಗಿರುತ್ತದೆ. ಒಂದು ವೇಳೆ ಅವರು ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆ ವೇಳೆ ಸರಿದೆ ಎಂದಲ್ಲಿ ಅವರನ್ನು ಆಯ್ಕೆ ಮಾಡಬಹುದು, ಇಲ್ಲವೆಂದರೆ ತಿರಸ್ಕರಿಸಲಾಗುತ್ತದೆ. ಇನ್ನು ಪ್ರಮುಖ ಅಂಶ ಇನ್ನೊಂದು ಏನು ಅಂದರೆ, 2024-25ನೇ ಸಾಲಿನಲ್ಲಿ 5ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತದೆ. ಒಂದು ವೇಳೆ 31/7/2024 ಮೊದಲು 5ನೇ ತರಗತಿಗೆ ಪ್ರಮೋಟ್ ಆಗಿರಬೇಕು. ಅಂದರೆ ಜುಲೈ 31, 2024 ಮೊದಲೇ ಅವರು 5ನೇ ತರಗತಿಗೆ ಪ್ರಮೋಟ್ ಆಗಿರಬೇಕು. ವಿದ್ಯಾರ್ಥಿಗಳನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಇದ್ದರೂ ಅವರ ಹೆಸರು ತಿರಸ್ಕರಿಸಬಹುದು. ಹಾಗಾಗಿ ತಾವು ಕಲಿಯುತ್ತಿರೋ ಶಾಲೆಗೆ ಭೇಟಿ ನೀಡಬೇಕು. SATSನಲ್ಲಿ ಚೆಕ್ ಮಾಡಿಸಿ ಯಾವಾಗ ಪ್ರಮೋಷನ್ ಆಯಿತು, 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿಗೆ ಅಂತ. ಅದ್ರ ಜೊತೆಗೆ ಒಂದು ವೇಳೆ
ಜುಲೈ 31, 2024 ನಂತರ ಪ್ರಮೋಟ್ ಮಾಡಿದರೆ ತಕ್ಷಣ ಏಪ್ರಿಲ್ 10, 2024ಕ್ಕೆ ಆನ್ಲೈನ್ನಲ್ಲಿ ಪ್ರಮೋಟ್ ಮಾಡಿಸಬೇಕು. ಇಲ್ಲದೆ ಹೋದಲ್ಲಿ ಅವರು ನೀಡುವಂಥ TCಯಲ್ಲಿ ಇಲ್ಲಿ ಪ್ರಮೋಷನ್ ಆದ ದಿನಾಂಕ ಅದು ಏನಾಗ್ಬೋದು ಅಂದರೆ ಜುಲೈ 31 ನಂತರನೂ ಬಂದಿತ್ತಂದರೆ ತಮ್ಮ ಸೆಲೆಕ್ಷನ್ ಕೂಡ ಅವರು ರಿಜೆಕ್ಟ್ ಮಾಡಬಹುದಾಗಿದೆ. ಹಾಗಾಗಿ ತಾವು ಇಲ್ಲಿ SATS ಆಗಿರ್ಬೋದು ಅಥವಾ UDIS ಪ್ಲಸ್ಸಲ್ಲಿ 5ನೇ ತರಗತಿಗೆ ಜುಲೈ 31, 2024 ಒಳಗಾಗಿ ಪ್ರಮೋಟ್ ಮತ್ತು ಅಡ್ಮಿಷನ್ ಆಗಿರಬೇಕು. ಒಂದು ವೇಳೆ ಡೇಟ್ ತಪ್ಪಾಗಿದ್ದರೆ ಈಗಲೇ ತಿದ್ದುಪಡಿಯನ್ನು ಮಾಡಿಸಿ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತದೆ. ಹಾಗಾಗಿ ತಾವು ಏಪ್ರಿಲ್ 10 ನಂತರ ರಿಸಲ್ಟ್ ಪಾಸ್ ಆಗಿರಬೇಕು ಅವರು, ಮತ್ತು ಮುಂದಿನ ತರಗತಿಗೆ ಅಂದರೆ 4 ಪಾಸಾಗಿ 8ನೇ ತರಗತಿಗೆ ಉತ್ತೀರ್ಣರಾಗಿರಬೇಕಾಗುತ್ತದೆ. ಇನ್ನು 2024-25ರಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಅವಕಾಶ ಇರುತ್ತದೆ. 2023-24ರಲ್ಲಿ ಪರೀಕ್ಷೆ ಬರೆದವರಿಗೆ ಮತ್ತೊಮ್ಮೆ ಬರೆಯಲು ಅವಕಾಶ ಇರುವುದಿಲ್ಲ. ಸುಳ್ಳು ದಾಖಲೆಗಳನ್ನು ನೀಡಿ ಇಲ್ಲಿ ಯಾರೂ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ಒಂದು ವೇಳೆ ಅಂತಹ ಸಂದರ್ಭ ಬಂದಲ್ಲಿ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತಿರಸ್ಕರಿಸಲಾಗುತ್ತದೆ. ಇನ್ನು ಯಾವ ವಿದ್ಯಾರ್ಥಿಯು ಆಧಾರ್ ಕಾರ್ಡ್ ಇಲ್ಲವೋ ಕಡ್ಡಾಯವಾಗಿ ಮಾಡಿಸಬೇಕು. ಶಾಲಾ ದಾಖಲೆಗಳ ಪ್ರಕಾರ ಮತ್ತು ಆಧಾರ್ ಕಾರ್ಡ್ ಮಾಡಿಸಬೇಕು. ಒಂದು ವೇಳೆ ಆಧಾರ್ ಕಾರ್ಡ್ ತಪ್ಪಾಗಿದ್ದಲ್ಲಿ ಈಗಲೇ ತಿದ್ದುಪಡಿಯನ್ನು ಮಾಡಿಸಿ. ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 75% ಉಳಿದ ಸೀಟುಗಳು ಮೆರಿಟ್ ಆಧಾರ ಮೇಲೆ. ಇಲ್ಲಿ ಗ್ರಾಮೀಣ ನಗರ ಭಾಗದ ಸೀಟುಗಳು ಎಲ್ಲ ತಾತ್ಕಾಲಿಕ. ಇಲ್ಲಿ ಅಂದರೆ ಒಂದು ಪ್ರಮುಖ ಅಂಶ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಏನಂದರೆ ಇಲ್ಲಿ ಗ್ರಾಮೀಣ ಅಥವಾ ನಗರ ಭಾಗದ ಎಲ್ಲ ಸೀಟುಗಳು ಇಲ್ಲಿ ಎಲ್ಲ ತಾಲೂಕುಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದನ್ನು ತಾವೆಲ್ಲರೂ ಗಮನಿಸಬೇಕು. ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡೋದಿಲ್ಲ. ಅಲ್ಲಿ ಸೀಟುಗಳು ಏನಿರ್ತಾವೆ ಅಂದರೆ ಪ್ರತಿ ತಾಲೂಕಿಗೂ ಇಲ್ಲಿ ಡಿವೈಡ್ ಮಾಡ್ತಾರೆ. 80 ಸೀಟುಗಳಿದ್ದಲ್ಲಿ 4 ತಾಲೂಕುಗಳಿದ್ದಲ್ಲಿ ಅದರಲ್ಲೂ ಕೂಡ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ತಾಲೂಕಿಗೆ ಕೆಲವೊಂದು ಸೀಟುಗಳನ್ನು ಹೆಚ್ಚಿಗೆ ನೀಡಲಾಗುತ್ತೆ. ಹಾಗಾಗಿ ಇದನ್ನು ತಾವು ಗಮನಿಸಬೇಕು. ಇನ್ನು OBC ಅಡಿಯಲ್ಲಿ ಮೀಸಲಾತಿಗೆ ಅರ್ಜಿ ಸಲ್ಲಿಸಿದವರು ತಾವು ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ತಮ್ಮ ಕಾಸ್ಟ್ ಇರಲೇಬೇಕು. ಇಲ್ಲದೆ ಹೋದಲ್ಲಿ ತಾವು ಸಾಮಾನ್ಯ ವರ್ಗದ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇನ್ನು ದಾಖಲೆಗಳ ಪರಿಶೀಲನೆ ವೇಳೆ ಕಡ್ಡಾಯವಾಗಿ ಹಾಜರಿರಲೇಬೇಕು. ದಾಖಲೆಗಳ ಸಹಿತವಾಗಿ ಒಂದು ವೇಳೆ ಯಾವುದೇ ದಾಖಲೆಗಳಿಲ್ಲವೆಂದಲ್ಲಿ ಅಥವಾ ಸುಳ್ಳು ದಾಖಲೆಗಿದ್ದಲ್ಲಿ ಅವರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿನ ಹೆಸರನ್ನು ಅವರು ತೆಗೆದು ಹಾಕ್ಬೋದು, ರಿಜೆಕ್ಟ್ ಮಾಡ್ಬೋದಾಗುತ್ತದೆ. ಆದ್ದರಿಂದ ತಾವುಗಳು ಕಡ್ಡಾಯವಾಗಿ ಕೆಲವೊಂದು ಮೂಲ ದಾಖಲೆಗಳನ್ನು ಅಲ್ಲಿ ಹಾಜರುಪಡಿಸಬೇಕು. ಅದರೊಂದಿಗೆ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಮೊದಲನೇದಾಗಿ ಇಲ್ಲಿ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ. ನಾನು ಆಗಲೇ ಹೇಳಿದಾಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದೊಳಗೆ ಇಲ್ಲಿ ಜನನ ಆಗಿರಬೇಕು ಅಂದರೆ 1/5/2013ರಿಂದ 31/7/2015 ಒಳಗಿನ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ 1/5/2013ಕ್ಕಿಂತ ಮೊದಲು ಜನಿಸಿದವರಿಗೆ ಅವಕಾಶ ಇಲ್ಲ. 31/7/2015 ನಂತರ ಹುಟ್ಟಿದವರಿಗೂ ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ಹಾಗಾಗಿ ಜನನ ಪ್ರಮಾಣ ಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತದೆ. ಇನ್ನು ಗ್ರಾಮೀಣ ಮೀಸಲಾತಿ ತಾವು ಕೋರಿದರೆ ಅಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಅಂದರೆ ಇಲ್ಲಿ ತಾವು ಸೆಲೆಕ್ಟ್ ಆಗಿದ್ರಿ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೂಡ ತಾವು ಸೆಲೆಕ್ಟ್ ಆದರೆ ಪ್ರಮುಖವಾಗಿ ನೀವು TCಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದವರು ಸೆಲೆಕ್ಟ್ ಆದವರು ತಮ್ಮ ದಾಖಲೆಗಳೆಲ್ಲ ವೆರಿಫಿಕೇಷನ್ ಆದಮೇಲೆ ತಮಗೆ ಅವರು ಓಕೆ ಅಂತ ಹೇಳಿದ ಕೂಡಲೇ ತಾವೇನು ಮಾಡಬೇಕು ಅಂದರೆ 5ನೇ ತರಗತಿ ಕಲಿಯುತ್ತಿರುವ ಶಾಲೆಗೆ ಹೋಗಿ TCಗಾಗಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಕೊಡಬೇಕು. ಆಗ ಅವರು TCಯನ್ನು ಕೊಟ್ಟ ಮೇಲೆ ಆ TCಗೆ ತಾಲೂಕಿನ BEO ಅವರಿಂದ ಮೇಲು ರುಜು ಮಾಡಿಸ್ಬೇಕು, ಕೌಂಟರ್ ಸೈನ್ ಮಾಡಿಸ್ಬೇಕಾಗುತ್ತೆ, ಸೀಲು ಸಹಿಯನ್ನು. ಅದನ್ನವರು ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಅದನ್ನು ಕೇಳಿದ್ದಾರೆ. ತಾವು ಕೂಡ ಅದನ್ನು ಗಮನಿಸಬೇಕು. ಇನ್ನು ವಾಸಸ್ಥಳ ಪ್ರಮಾಣ ಪತ್ರ, ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಕೂಡ ಇದನ್ನು ಶಾಲೆ ಮುಖ್ಯ ಗುರುಗಳು ಸೈನ್ ಮಾಡಿಕೊಡ್ತಾರೆ. ಅದಕ್ಕೆ ಮತ್ತೆ ಕೌಂಟರ್ ಸೀಲ್ BEO ಮಾಡ್ತಾರೆ. ಇನ್ನು ವಾಸಸ್ಥಳ ಪ್ರಮಾಣ ಪತ್ರ ಯಾರ್ದಾದ್ರೂ ಸ್ಥಳೀಯ ಅಭ್ಯರ್ಥಿ ಅಂತಿದ್ರೆ ಅಂದರೆ ತಾವುಗಳು ತಮ್ಮ ಎಲ್ಲ ದಾಖಲೆಗಳ ಸಹಿತವಾಗಿ ವಾಸಸ್ಥಳ ಪ್ರಮಾಣ ಪತ್ರಕ್ಕಾಗಿ ತಹಶೀಲ್ದಾರ್ ಅವ್ರ ಹತ್ರ ತಾವು ಅರ್ಜಿ ಸಲ್ಲಿಸಿದರೆ ಅವರು ಕೊಡ್ತಾರೆ. ಇನ್ನು OBC ಪ್ರಮಾಣ ಪತ್ರ, ಇಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ನಮ್ಮ ಈ ಉದಾಹರಣೆಗಾಗಿ ಕರ್ನಾಟಕದಲ್ಲಿ OBC ಪ್ರಮಾಣ ಪತ್ರ ಅಂದರೆ ಇಂಗ್ಲೀಷಲ್ಲಿರುತ್ತೆ ಅದು. ಹಾಗಾಗಿ ತಾವು ಅದನ್ನೇ ಪಡೆದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಭಾರತ ಸರ್ಕಾರದ ಲಿಸ್ಟ್ನಲ್ಲಿ OBCಯಲ್ಲಿ ಯಾವ್ಯಾವ ಕಾಸ್ಟ್ಗಳು ಬರ್ತಾವೆ ಅಂತ ಇರುತ್ತೆ, ಅದನ್ನು ತಾವು ಪಡ್ಕೊಳ್ಬೇಕಾಗುತ್ತೆ. ಅದರೊಂದಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟನ್ನು ಈಗ 5ನೇ ತರಗತಿ ಕಲಿತಿರುವ ಶಾಲೆಯಲ್ಲಿ ಅವರು ನೀಡ್ತಾರೆ. ಮತ್ತು ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ತಾವು ಪಡೆದುಕೊಳ್ಬೇಕಾಗುತ್ತದೆ. ಇನ್ನು ಏನಾದರೂ ತಾವು ಅಂಗವಿಕಲ ಇದ್ದರೆ ಅಥವಾ ವಿಶೇಷ ಚೇತನ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ತಾವು ಪಡೆದುಕೊಳ್ಬೇಕು. ಇನ್ನು SC ST ಅವರು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ಪಡೆದುಕೊಳ್ಬೇಕಾಗುತ್ತದೆ.
ಹೀಗಾಗಿ ಎಲ್ಲ ಮಾಹಿತಿಯನ್ನು ತಾವು ಗಮನಿಸಿ, ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳಿರ್ತವೆ. ಒಂದು ವೇಳೆ ಯಾವುದಾದ್ರೂ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಈಗಲೇ ಸರಿಯಾಗಿ ನೀಟಾಗಿ ನೀವು ಪಡೆದುಕೊಳ್ಳಿ ಮತ್ತು ತೆಗೆದುಕೊಳ್ಬೇಕು. ಆ ಸಂದರ್ಭದಲ್ಲಿ ಸಮಯಾವಕಾಶ ಕಡಿಮೆ ಇರುತ್ತದೆ. ಹಾಗಾಗಿ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಐಕನ್ನು ಒತ್ತಿ ಮತ್ತು ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.